ಪ್ರಾಪರ್ಟೀಸ್ ಇನ್ ಮೈಸೂರು. ಇದು ಮೈಸೂರು ಸಿಟಿ ಸೆಂಟ್ರಿಂದ 47 ಕಿಲೋಮೀಟರ್ ಅಷ್ಟು ಡಿಸ್ಟೆನ್ಸ್ ಆಯ್ತಿದೆ. ಇದೊಂದು ದೊಡ್ಡದು ಒಂದು ಲೇಕ್, ಲಿಫ್ಟ್ ಇರಿಗೇಷನ್ ಲೇಕ್. ಕಬಿನಿ ರಿವರಿಂದ ವಾಟರ್ ಡಂಪ್ ಮಾಡೋದು. ಸುಮಾರು ಒಂದು 15 ಕೆರೆ ಅಷ್ಟು ಮಾಡಿದ್ದಾರೆ ಇಲ್ಲಿ. ಒಂದು ಕೆರೆಯಿಂದ ಇನ್ನೊಂದು ಕೆರೆಯಿಂದ ಇನ್ನೊಂದು ಕೆರೆ ಶಿಫ್ಟ್ ಆಗ್ತಾ ಇರ್ತದೆ. ಇದು ನೋಡಿ, ಅಲ್ಲಿಂದ ಒಂದು ಡಾಂಬರ್ ರೋಡ್ ಈ ಥರ ಇದೆ. ಈ ಥರ ಡಾಂಬರ್ ರೋಡಿಂದ 1.5 ಕಿಲೋಮೀಟ್ರ್ ಮೆಟ್ಲಿಂಗ್ ರೋಡ್ ಇದು ನೋಡಿ, ಎದುರುಗಡೆ ಕಾಣ್ತಾ ಇಲ್ಲ ಮೆಟ್ಲಿಂಗ್ ರೋಡ್. ಈ ಕಡೆ ಬಂದರೆ ನೋಡಿ, ಸುತ್ತ ಈ ಥರ ರೆಡ್ ಸಾಯಿಲ್ ಇದೆ. ಈ ಜಾಗದಲ್ಲಿ ಬೌಂಡ್ರಿ ಫುಲ್ಲು ಫೆನ್ಸಿಂಗ್ ಮಾಡಿದ್ದಾರೆ. 2 ಗೇಟ್ ಹಾಕಿದ್ದಾರೆ, ಒಂದು ಬೋರ್ವೆಲ್ ಹಾಕಿದ್ದಾರೆ. ಸೊ ಈ ಜಾಗ ಒಂದು ಬೋರ್ವೆಲ್, ಬೌಂಡ್ರಿ ಫೆನ್ಸಿಂಗ್. ಈ ಜಾಗನೂ 8 ಎಕರೆ ಇದೆ. ಈ ಥರ ಬೌಂಡ್ರಿ ಫೆನ್ಸಿಂಗ್ ಮಾಡಿದ್ದಾರೆ. 35 ಲಕ್ಷ ರೂಪಾಯಿ ಇದರದ್ದು ಬೆಲೆ ಹೇಳ್ತಾರೆ ಪರ್ ಎಕರ್. ಬಟ್ ರಿವರಿಂದ ಒಂದು 3 ಎಕರೆ ಯಾರ್ದೋ ಬೇರೆಯವ್ರದ್ದು ಇದೆ. ಅದಾದಮೇಲೆ ಇದೇ ಜಾಗ ಜಮೀನು ಇದು ಸೇಲ್ ಮಾಡ್ತಾಯಿದ್ದಾರೆ. ಲಿಂಗಾಯತ್ರಿಯವರು. ಲ್ಯಾಂಡ್ ಲೆವೆಲ್ ಇದೆ, ರೆಡ್ ಸಾಯಿಲ್ ಇದೆ, ಎಲ್ಲ ಥರದ್ದು ಹಣ್ಣಿನ ಗಿಡ ಆಗಲಿ ವೆಜಿಟೇಬಲ್ ಏನು ಬೇಕಾದ್ರೂ ಗ್ರೋ ಮಾಡ್ಬೋದು. ಆ ಥರ ಎಲ್ಲದಕ್ಕೂ ಸೂಟಬಲ್ ಆಗೋಂಥ ಜಾಗ ಇದು ನೋಡಿ. ಯಾರಿಗಾದ್ರೂ ಬೇಕು ಅಂದರೆ ರೇಟು ಕಮ್ಮಿ ಇದೆ, ನೀರು ಚೆನ್ನಾಗಿದೆ, ಗ್ರೌಂಡ್ ವಾಟ್ರ್ ಭಾಳ, ಅಂತರ್ಜಲ ಭಾಳ ಚೆನ್ನಾಗಿರ್ತದೆ ನೋಡಿ. ಆವಾಗಲೇ ಲೇಕ್ ತೋರಿಸಿದ್ನಲ್ಲ, ಈ ಜಮೀನು ಕಡೆಯಿಂದ ಮತ್ತೆ ಝೂಮ್ ಮಾಡಿ ತೋರಿಸ್ತಾ ಇರೋದು. ಟೋಟಲ್ 8 ಎಕರೆ ಜಮೀನಿದೆ. ಇದು ರೆಕಾರ್ಡ್ ಎಲ್ಲ ಪಕ್ಕ ಇದೆ. ಜನರಲ್ ಕ್ಯಾಟಗಿರಿ.